ನಮಸ್ಕಾರ ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನೀವು ಕೂಡ ನಮಗೆ ವಿಶ್ ಮಾಡಬೇಕನ್ನೋದಾದ್ರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ವಿಶ್ ಮಾಡಿ, ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನೋಡಿ, ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಏನಂದ್ರೆ ಹೊಸ ವರ್ಷಕ್ಕೆ ಏನೋ ಒಂದು ಗುಡ್ ನ್ಯೂಸ್ ಕೊಡಬೇಕು ಅಂತ ಸರ್ಕಾರದ ಕಡೆಯಿಂದ ಕೊನೆಗೂ ಒಂದು ಗುಡ್ ನ್ಯೂಸ್ ಆದ್ರೆ ಕೊಟ್ಟಿದ್ದಾರೆ. ಏನೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಹಣ ಆದ್ರೆ ಜಮಾ ಮಾಡಿದ್ದಾರೆ. ಈಗ ಅವ್ರು ಜಮಾ ಮಾಡಿರುವಂತಹ ಒಂದು ಮೆಸೇಜ್ ತೋರಿಸ್ತೀನಿ, ಯಾವ ಟೈಮಿಗೆ ಜಮಾ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ವಿತ್ ಪ್ರೂಫು ಇಲ್ಲಿ ಮೆಸೇಜು ತೋರಿಸ್ತೀನಿ. ಒಂದು ವೇಳೆ ನಿಮ್ಗೆ ಮೆಸೇಜ್ ಬಂದಿಲ್ಲ ಅಂದ್ರೂ ನಿಮ್ಗೆ ಹಣ ಬಂದಿದೆಯಾ ಇಲ್ಲ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಎಲ್ಲರೂ ಚಾನಲ್ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ನೋಡಿ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆದು ಏನೋ ಒಂದು ಖುಷಿ ವಿಷಯ ಕೊಡೋಣ ಅಂದ್ಬಿಟ್ಟು ಗೃಹಲಕ್ಷ್ಮಿ ಹಣ ಹೆಂಗೂ ಜಮಾ ಮಾಡಿಲ್ಲ ಇವತ್ತು. ಅದರಿಂದ ಅನ್ನಭಾಗ್ಯ ಯೋಜನೆ ಹಣ ಆದ್ರೂ ಜಮಾ ಮಾಡೋಣ ಅಂದ್ಬಿಟ್ಟು ಇವತ್ತು ಅನ್ನಭಾಗ್ಯ ಯೋಜನೆಯ ಹಣ 680 ರೂಪಾಯಿ ಆದ್ರೆ ಜಮಾ ಮಾಡಿದ್ದಾರೆ. ಅಂದ್ರೆ ಈಗ ನಮ್ಮ ಕುಟುಂಬದಲ್ಲಿ 4 ಜನ ಇದೀವಿ, ಅದರಿಂದ 680 ನಮಗೆ ಮಾಡಿದ್ದಾರೆ. ನಿಮಗೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೋ ಆ ಲೆಕ್ಕದಲ್ಲಿ ನಿಮ್ಗೆ ಹಣ ಆದ್ರೆ ಜಮಾ ಮಾಡಿರ್ತಾರೆ. ಈಗ ನೋಡಿ, ಬಂದಿರುವಂತಹ ಮೆಸೇಜ್ ಅನ್ನಾದ್ರೆ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಮೆಸೇಜ್ ನೋಡ್ಕೋಬಹುದು. ಇಲ್ಲಿ ಕ್ರೆಡಿಟ್ 680 ರೂಪಾಯಿ ಆದ್ರೆ ಕ್ರೆಡಿಟ್ ಆಗಿದೆ ಇಲ್ಲಿ ನಮ್ಮ ಒಂದು ಅಕೌಂಟ್ ನಂಬರ್ಗೆ. ಇಲ್ಲಿ ನೋಡ್ಕೊಳ್ಳೋದಾದ್ರೆ ಟೈಮು 1/1/2024 ಅಂದ್ರೆ ಇವತ್ತು 13:39:23 ಅಂತ ಕೊಟ್ಟಿದಾರಲ್ಲ. ಅಂದ್ರೆ 1 ಗಂಟೆ 39 ನಿಮಿಷ 23 ಸೆಕೆಂಡ್ಗೆ ಹಣ ಆದ್ರೆ ಜಮಾ ಆಗಿದೆ. ಅಂದ್ರೆ ಇವತ್ತು 1 ಗಂಟೆ 39 ನಿಮಿಷಕ್ಕಾದ್ರೆ ಹಣ ಆದ್ರೆ ಜಮಾ ಆಗಿದೆ. ನಿಮಗೂ ಒಂದು 2 ಗಂಟೆ 3 ಗಂಟೆ ಈ ರೀತಿಯಾಗಿ ಜಮಾ ಆಗಿರುತ್ತೆ. ಎಲ್ಲರಿಗೂ ಇದೇ ಟೈಮ್ಗಾದ್ರೆ ಜಮಾ ಆಗಿರಲ್ಲ, ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ. ನೋಡ್ಕೊಳ್ಳಿ, ನಿಮ್ಗೆ ಕೂಡ ಹಣ ಜಮಾ ಆಗಿರುತ್ತೆ. ಈಗ ನಿಮಗೆ ಮೆಸೇಜ್ ಬಂದಿಲ್ಲ, ಹಾಗಾದ್ರೆ ಹಣ ಬಂದಿದೆಯಲ್ಲ ಯಾವ ರೀತಿ ಚೆಕ್ ಮಾಡೋದು ಅಂತ ನೀವು ಕೇಳ್ಬೋದು. ಒಂದು ವೇಳೆ ನಿಮಗೆ ಮೆಸೇಜ್ ಬಂದಿಲ್ಲ ಅಂದರೆ ಈ ರೀತಿ ಮಾಡಿ. ನೋಡಿ, ಇಲ್ಲಿ ಆಹಾರ ಅನ್ನುವಂತಹ ವೆಬ್ಸೈಟ್ ಓಪನ್ ಮಾಡ್ತೀನಿ. ಇಲ್ಲಿ ನೀವು ಜಸ್ಟ್ ಇಲ್ಲಿ ಆಹಾರ ಅಂತ ಟೈಪ್ ಮಾಡಿ. ನೋಡಿ, ಇಲ್ಲಿ ಆಹಾರ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ. ಇಲ್ಲಿ ಇ ಸರ್ವಿಸಸ್ ಅಂತ ಕಾಣ್ತಿದೆ ಅಲ್ಲ, ಇ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಲೈನ್ಸ್ ಕಾಣಿಸ್ತಿದೆ ಅಲ್ಲ, 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡ್ತೀರಾ ಅಂದರೆ ನೋಡ್ಕೊಳ್ಳಿ, ಇಲ್ಲಿ ಈ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಇಲ್ಲಿ DBT ಸ್ಟೇಟಸ್ ಅಂತ ಕಾಣ್ತಿದೆ. DBT ಸ್ಟೇಟಸ್ಗೆ ಹೋಗಿ ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವ್ದಿರುತ್ತೋ ಆ ಡಿಸ್ಟಿಕ್ ಲಿಂಕ್ ಅನ್ನಾದ್ರೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಸ್ಟೇಟಸ್ ಆಫ್ DBT ತೋರಿಸ್ತಿರುತ್ತೆ. ಸ್ಟೇಟಸ್ ಆಫ್ DBT ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ರೀತಿಯಾಗಾದ್ರೂ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಇಯರ್ ಬಂದ್ಬಿಟ್ಟು 2023 ಸೆಲೆಕ್ಟ್ ಮಾಡಿ. ಇಲ್ಲಿ ತಿಂಗಳು ಬಂದ್ಬಿಟ್ಟು ನೀವು ನಿಮ್ದು ಇಲ್ಲಿ ಡಿಸೆಂಬರ್ ತಿಂಗಳು ಅಂತ ಚೆಕ್ ಮಾಡಿ. ಯಾಕಂದ್ರೆ ನಿಮಗೆ ಡಿಸೆಂಬರ್ ತಿಂಗಳದು ಅನ್ನಭಾಗ್ಯ ಯೋಜನೆ ಹಣ ಇವತ್ತು ಕ್ರೆಡಿಟ್ ಆಗಿರುವಂತದ್ದು. ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಇಲ್ಲೊಂದು ಕ್ಯಾಪ್ಚಾ ಕೊಟ್ಟಿದಾರಲ್ಲ, ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿಬಿಟ್ಟು ಕ್ಯಾಪ್ಚಾ ಕೊಡಿ. ಕ್ಯಾಪ್ಚಾ ಕೊಟ್ಟು ಇಲ್ಲಿ ಗೋ ಕೊಡಿ. ಗೋ ಕೊಟ್ಟಿದ ತಕ್ಷಣ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೋಬಹುದು. ಇಲ್ಲಿ ನೋಡ್ಕೋಬಹುದು, ನೇಮ್ ಇರುತ್ತೆ, ಇಲ್ಲಿ ಮೆಂಬರ್ UID ಇರುತ್ತೆ, ಮೆಂಬರ್ಸ್ ಕೌಂಟ್ ಇರುತ್ತೆ, ಕಾರ್ಡ್ ಟೈಪ್, ಎಲಿಜಿಬಲ್ ಕ್ವಾಂಟಿಟಿ ಇದೆ, ಅಮೌಂಟು 680 ರೂಪಾಯಿ. ಓಕೆನಾ, ಹಣ ಆದರೆ ಜಮಾ ಆಗಿದೆ. ಈ ರೀತಿಯಾಗಿ ನೀವು ಕೂಡ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಇವತ್ತು ಹಣ ಆದರೆ ಜಮಾ ಆಗಿದೆ ಅನ್ನಭಾಗ್ಯ ಯೋಜನೆ ಹಣ. ನಿಮಗೂ ಹಣ ಬಂದಿದೆಯಾ ಬಂದಿಲ್ವಾ ಅನ್ನೋದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಏನೇ ಡೌಟ್ಸ್ ಇರಲಿ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ